ಈ ಕನ್ನಡ ನಾಮಫಲಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ದೊಡ್ಡ ಮಟ್ಟದ ಹೋರಾಟವನ್ನ ಕನ್ನಡ ಪರ ಸಂಘಟನೆಗಳು ಮಾಡಿತು. ಆ ನಂತರ ಸರ್ಕಾರದಿಂದ ಗೈಡ್ಲೈನ್ಸ್ ಬಂದ್ಬಿಡ್ತು. 60-40 ನಿಯಮವನ್ನ ಅನುಸರಿಸಲೇಬೇಕು ಕಡ್ಡಾಯವಾಗಿ ನಾಮಫಲಕ ವಿಚಾರದಲ್ಲಿ ಅಂತ. ಈಗ ಅನುಸರಿಸ್ತಾ ಇದೆಯಾ ಮಾಲ್ಗಳಾಗಿರಬಹುದು, ಅಂಗಡಿ ಮಾಲೀಕರು ಅನ್ನುವಂಥ ಪ್ರಶ್ನೆಗೆ ಇಲ್ಲ ಅನ್ನುವಂಥ ಉತ್ತರ. ನಾಮಫಲಕ ಕಡ್ಡಾಯಕ್ಕೆ ಇದೀಗ ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ಮುಂದಾಗ್ತಾ ಇದ್ದಾರಂತೆ. 60-40 ಬೋರ್ಡ್ ಇಲ್ಲ ಅಂದ್ರೆ ಲೈಸೆನ್ಸೇ ಕ್ಯಾನ್ಸಲ್ ಮಾಡ್ತಾರಂತೆ. ಅಂಗಡಿ ಬಂದ್ಗೆ ಬಿಬಿಎಂಪಿ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಆ ಮೂಲಕ ಮತ್ತೆ ಮುನ್ನೆಲೆಗೆ ಬಂದಿದೆ ಕನ್ನಡ ನಾಮಫಲಕ ಜಟಾಪಟಿಯ ವಿಚಾರ. ಸಿಲಿಕಾನ್ ಸಿಟಿಯಲ್ಲಿ ಮಾಲ್ಗಳಿಗೆ ಮುತ್ತಿಗೆ ಹಾಕಿ ಅಂಗಡಿ ಮುಂಗಟ್ಟುಗಳನ್ನು ಕ್ಲೋಸ್ ಮಾಡಿ ದೊಡ್ಡ ಮಟ್ಟದ ಹೋರಾಟ ಆಯಿತು. ಆ ನಂತರ ಬಂದಂತ ಖಡಕ್ ಆದೇಶ ಪಾಲನೆ ಆಗ್ತಾ ಇದೆಯಲ್ಲ, ಪಾಲನೆ ಆಗಲೇಬೇಕು ಅಂತ ಪಾಲಿಕೆ ಒಂದು ದಿಟ್ಟ ನಿರ್ಧಾರ ಕೈಗೊಳ್ತಾ ಇದೆ. ಕ್ಲೋಸ್ ಮತ್ತು ನಾವು ಅದಕ್ಕೆ ಏನು ತೀರ್ಮಾನ ತಗೊಂಡಿದ್ದೀವಿ ಅಂದರೆ ಈಗ ಅನೇಕರು ಮಾಡಿದ್ದಾರೆ. ನಾವು ಈಗ ನೀವು ಮೊನ್ನೆ ಹೈದರಾಬಾದಿಗೆ ಹೋಗಿದ್ದೆ, ಅಲ್ಲಿ ತೆಲುಗು ಬೋರ್ಡುಗಳೇ ಇರಲಿಲ್ಲ, ಬರೀ ಇಂಗ್ಲೀಷ್ ಬೋರ್ಡುಗಳಿದೆ. ಅದಕ್ಕೆ ಹೋಲಿಸಿದರೆ ಬೆಂಗಳೂರು ತುಂಬ ಚೆನ್ನಾಗಿದೆ. ಬಟ್ ಈ ಬೋರ್ಡ್ಗಳನ್ನು ಪ್ರತಿ ವರ್ಷ ಇವರು ರಿನ್ಯೂವಲ್ಗೆ ಬರ್ತಾರೆ, ಲೈಸೆನ್ಸ್ ರಿನ್ಯೂವಲ್ಗೆ ಬರ್ತಾರೆ. ಈಗ ಮಾನ್ಯ ಆಯುಕ್ತರು ಏನು ಹೇಳ್ತಾರೆ ಅಂದರೆ, ನೀವು ರಿನ್ಯೂವಲ್ ಆಟೋಮೆಟಿಕಲಿ ಮಾಡಬೇಡಿ, ಅವರಿಂದ ಒಂದು ರಿಪೋರ್ಟ್ ತರಿಸಿ ಆಮೇಲೆ ರಿನ್ಯೂ ಮಾಡಿ ಅಂತ ಹೇಳ್ತಾರೆ. 60% ಯಾರು ಮಾಡಲ್ಲ, ರಿನ್ಯೂವಲ್ ಮಾಡೋಕ್ಕೋಬೇಡಿ ಅಷ್ಟೇ. ನೀವು ಇಷ್ಟು ರಿನ್ಯೂವಲ್ ಮಾಡೋದಿಲ್ಲ ಅಂತ ಹೇಳಿದ ಕೂಡಲೇ ಅವನಿದ್ದಾನಲ್ಲ, ಟೇಕೆದಾರ ಯಾರಿದ್ದಾನಲ್ಲ, ಅವ್ನು ಮಾಡಿಸ್ಕೊಂಡು ಬರ್ತಾನೆ, ಭಯ ಬರುತ್ತೆ. ಅಕಸ್ಮಾತ್ ಉಲ್ಲಂಘನೆ ಮಾಡಿದವರು ಕ್ಲೋಸ್ ಮಾಡೋಣ ಸರ್. ಅಲ್ಲ, ಅದು ಆಯುಕ್ತರು ಏನು ಹೇಳ್ತಾರೆ ಅಂದ್ರೆ, ಕಾನೂನು ಏನಿದೆ ನೋಡಬೇಕು. ಈಗ ನಮಗೆ ಸೀಲ್ ಮಾಡೋಕ್ಕಾಗಲ್ಲ, ಬೋರ್ಡನ್ನು ನಾಮಫಲಕವನ್ನು ಸೀಲ್ ಮಾಡೋಕ್ಕಾಗಲ್ಲ. ಆದರೆ ಹೈಕೋರ್ಟ್ ಅದನ್ನು ಮೊನ್ನೆ ಕ್ಲಿಯರ್ ಮಾಡಿದೆ ಅಂತೆ, ನಿಮಗೆ ಅದು ನಿಮ್ಮ ಅಧಿಕಾರ ಇದೆ ಅಂತ. ಅದು ಇನ್ನೂ ಕೂಡ ಇಂಪ್ಲಿಮೆಂಟೇಷನ್ಗೆ ಬರಬೇಕು. ಆದರೆ ನಾನು ಈ ಸಂದರ್ಭ ಹೇಳಬೇಕಾದ ಏನಂದರೆ, 60% ಕನ್ನಡ ಇರಬೇಕು, 40% ಬೇರೆ ಭಾಷೆಗಳು ಇರಬೇಕೆಂಬುದು ಅತ್ಯಂತ ಪ್ರಜಾಸತ್ತಾತ್ಮಕವಾದ ಒಂದು ತೀರ್ಮಾನ. ಅದನ್ನು ನಾವು ಬೆಂಗಳೂರಿನಲ್ಲಿ 100% ಇಂಪ್ಲಿಮೆಂಟ್ ಮಾಡೋದಕ್ಕೆ ಬದ್ಧರಾಗಿದೆ. ನಾವು ಅದಕ್ಕೆ ಈ ಕನ್ನಡ ನಾಮಫಲಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ದೊಡ್ಡ ಮಟ್ಟದ ಹೋರಾಟವನ್ನ ಕನ್ನಡ ಪರ ಸಂಘಟನೆಗಳು ಮಾಡಿತು. ಆ ನಂತರ ಸರ್ಕಾರದಿಂದ ಗೈಡ್ಲೈನ್ಸ್ ಬಂದ್ಬಿಡ್ತು. 60-40 ನಿಯಮವನ್ನ ಅನುಸರಿಸಲೇಬೇಕು ಕಡ್ಡಾಯವಾಗಿ ನಾಮಫಲಕ ವಿಚಾರದಲ್ಲಿ ಅಂತ. ಈಗ ಅನುಸರಿಸ್ತಾ ಇದೆಯಾ ಮಾಲ್ಗಳಾಗಿರಬಹುದು, ಅಂಗಡಿ ಮಾಲೀಕರು ಅನ್ನುವಂಥ ಪ್ರಶ್ನೆಗೆ ಇಲ್ಲ ಅನ್ನುವಂಥ ಉತ್ತರ. ನಾಮಫಲಕ ಕಡ್ಡಾಯಕ್ಕೆ ಇದೀಗ ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ಮುಂದಾಗ್ತಾ ಇದ್ದಾರಂತೆ. 60-40 ಬೋರ್ಡ್ ಇಲ್ಲ ಅಂದ್ರೆ ಲೈಸೆನ್ಸೇ ಕ್ಯಾನ್ಸಲ್ ಮಾಡ್ತಾರಂತೆ. ಅಂಗಡಿ ಬಂದ್ಗೆ ಬಿಬಿಎಂಪಿ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಆ ಮೂಲಕ ಮತ್ತೆ ಮುನ್ನೆಲೆಗೆ ಬಂದಿದೆ ಕನ್ನಡ ನಾಮಫಲಕ ಜಟಾಪಟಿಯ ವಿಚಾರ. ಸಿಲಿಕಾನ್ ಸಿಟಿಯಲ್ಲಿ ಮಾಲ್ಗಳಿಗೆ ಮುತ್ತಿಗೆ ಹಾಕಿ ಅಂಗಡಿ ಮುಂಗಟ್ಟುಗಳನ್ನು ಕ್ಲೋಸ್ ಮಾಡಿ ದೊಡ್ಡ ಮಟ್ಟದ ಹೋರಾಟ ಆಯಿತು. ಆ ನಂತರ ಬಂದಂತ ಖಡಕ್ ಆದೇಶ ಪಾಲನೆ ಆಗ್ತಾ ಇದೆಯಲ್ಲ, ಪಾಲನೆ ಆಗಲೇಬೇಕು ಅಂತ ಪಾಲಿಕೆ ಒಂದು ದಿಟ್ಟ ನಿರ್ಧಾರ ಕೈಗೊಳ್ತಾ ಇದೆ. ಕ್ಲೋಸ್ ಮತ್ತು ನಾವು ಅದಕ್ಕೆ ಏನು ತೀರ್ಮಾನ ತಗೊಂಡಿದ್ದೀವಿ ಅಂದರೆ, ಈಗ ಅನೇಕರು ಮಾಡಿದ್ದಾರೆ. ನಾವು ನೀವು ಮೊನ್ನೆ ಹೈದರಾಬಾದಿಗೆ ಹೋಗಿದ್ದೆ, ಅಲ್ಲಿ ತೆಲುಗು ಬೋರ್ಡುಗಳೇ ಇರಲಿಲ್ಲ, ಬರೀ ಇಂಗ್ಲೀಷ್ ಬೋರ್ಡುಗಳಿದೆ. ಅದಕ್ಕೆ ಹೋಲಿಸಿದರೆ ಬೆಂಗಳೂರು ತುಂಬ ಚೆನ್ನಾಗಿದೆ. ಬಟ್ ಈ ಬೋರ್ಡ್ಗಳನ್ನು ಪ್ರತಿ ವರ್ಷ ಇವರು ರಿನ್ಯೂವಲ್ಗೆ ಬರ್ತಾರೆ, ಲೈಸೆನ್ಸ್ ರಿನ್ಯೂವಲ್ಗೆ ಬರ್ತಾರೆ. ಈಗ ಮಾನ್ಯ ಆಯುಕ್ತರು ಏನು ಹೇಳ್ತಾರೆ ಅಂದರೆ, ನೀವು ರಿನ್ಯೂವಲ್ ಆಟೋಮೆಟಿಕಲಿ ಮಾಡಬೇಡಿ, ಅವರಿಂದ ಒಂದು ರಿಪೋರ್ಟ್ ತರಿಸಿ ಆಮೇಲೆ ರಿನ್ಯೂ ಮಾಡಿ ಅಂತ ಹೇಳ್ತಾರೆ. 60% ಯಾರು ಮಾಡಲ್ಲ, ರಿನ್ಯೂವಲ್ ಮಾಡೋಕ್ಕೋಬೇಡಿ. ಅಷ್ಟೇ. ನೀವು ಇಷ್ಟು ರಿನ್ಯೂವಲ್ ಮಾಡೋದಿಲ್ಲ ಅಂತ ಹೇಳಿದ ಕೂಡಲೇ ಅವನಿದ್ದಾನಲ್ಲ, ಟೇಕೆದಾರ ಯಾರಿದ್ದಾನಲ್ಲ, ಅವ್ನು ಮಾಡಿಸ್ಕೊಂಡು ಬರ್ತಾನೆ, ಭಯ ಬರುತ್ತೆ. ಅಕಸ್ಮಾತ್ ಉಲ್ಲಂಘನೆ ಮಾಡಿದವರು ಕ್ಲೋಸ್ ಮಾಡೋಣ ಸರ್. ಅಲ್ಲ, ಅದು ಆಯುಕ್ತರು ಏನು ಹೇಳ್ತಾರೆ ಅಂದ್ರೆ, ಕಾನೂನು ಏನಿದೆ ನೋಡಬೇಕು. ಈಗ ನಮಗೆ ಸೀಲ್ ಮಾಡೋಕ್ಕಾಗಲ್ಲ, ಬೋರ್ಡನ್ನು ನಾಮಫಲಕವನ್ನು ಸೀಲ್ ಮಾಡೋಕ್ಕಾಗಲ್ಲ. ಆದರೆ ಹೈಕೋರ್ಟ್ ಅದನ್ನು ಮೊನ್ನೆ ಕ್ಲಿಯರ್ ಮಾಡಿದೆ ಅಂತೆ, ನಿಮಗೆ ಅದು ನಿಮ್ಮ ಅಧಿಕಾರ ಇದೆ ಅಂತ. ಅದು ಇನ್ನೂ ಕೂಡ ಇಂಪ್ಲಿಮೆಂಟೇಷನ್ಗೆ ಬರಬೇಕು. ಆದರೆ ನಾನು ಈ ಸಂದರ್ಭ ಹೇಳಬೇಕಾದ ಏನಂದರೆ, 60% ಕನ್ನಡ ಇರಬೇಕು, 40% ಬೇರೆ ಭಾಷೆಗಳು ಇರಬೇಕೆಂಬುದು ಅತ್ಯಂತ ಪ್ರಜಾಸತ್ತಾತ್ಮಕವಾದ ಒಂದು ತೀರ್ಮಾನ. ಅದನ್ನು ನಾವು ಬೆಂಗಳೂರಿನಲ್ಲಿ 100% ಇಂಪ್ಲಿಮೆಂಟ್ ಮಾಡೋದಕ್ಕೆ ಬದ್ಧರಾಗಿದೆ. ನಾವು ಅದಕ್ಕೆ ಈ ಕನ್ನಡ ನಾಮಫಲಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ದೊಡ್ಡ ಮಟ್ಟದ ಹೋರಾಟವನ್ನ ಕನ್ನಡ ಪರ ಸಂಘಟನೆಗಳು ಮಾಡಿತು. ಆ ನಂತರ ಸರ್ಕಾರದಿಂದ ಗೈಡ್ಲೈನ್ಸ್ ಬಂದ್ಬಿಡ್ತು. 60-40 ನಿಯಮವನ್ನ ಅನುಸರಿಸಲೇಬೇಕು ಕಡ್ಡಾಯವಾಗಿ ನಾಮಫಲಕ ವಿಚಾರದಲ್ಲಿ ಅಂತ. ಈಗ ಅನುಸರಿಸ್ತಾ ಇದೆಯಾ ಮಾಲ್ಗಳಾಗಿರಬಹುದು, ಅಂಗಡಿ ಮಾಲೀಕರು ಅನ್ನುವಂಥ ಪ್ರಶ್ನೆಗೆ ಇಲ್ಲ ಅನ್ನುವಂಥ ಉತ್ತರ. ನಾಮಫಲಕ ಕಡ್ಡಾಯಕ್ಕೆ ಇದೀಗ ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ಮುಂದಾಗ್ತಾ ಇದ್ದಾರಂತೆ. 60-40 ಬೋರ್ಡ್ ಇಲ್ಲ ಅಂದ್ರೆ ಲೈಸೆನ್ಸೇ ಕ್ಯಾನ್ಸಲ್ ಮಾಡ್ತಾರಂತೆ. ಅಂಗಡಿ ಬಂದ್ಗೆ ಬಿಬಿಎಂಪಿ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಆ ಮೂಲಕ ಮತ್ತೆ ಮುನ್ನೆಲೆಗೆ ಬಂದಿದೆ ಕನ್ನಡ ನಾಮಫಲಕ ಜಟಾಪಟಿಯ ವಿಚಾರ. ಸಿಲಿಕಾನ್ ಸಿಟಿಯಲ್ಲಿ ಮಾಲ್ಗಳಿಗೆ ಮುತ್ತಿಗೆ ಹಾಕಿ ಅಂಗಡಿ ಮುಂಗಟ್ಟುಗಳನ್ನು ಕ್ಲೋಸ್ ಮಾಡಿ ದೊಡ್ಡ ಮಟ್ಟದ ಹೋರಾಟ ಆಯಿತು.
ಆ ನಂತರ ಬಂದಂಥ ಖಡಕ್ ಆದೇಶ ಪಾಲನೆ ಆಗ್ತಾ ಇದೆಯಲ್ಲ, ಪಾಲನೆ ಆಗಲೇಬೇಕು ಅಂತ ಪಾಲಿಕೆ ಒಂದು ದಿಟ್ಟ ನಿರ್ಧಾರ ಕೈಗೊಳ್ತಾ ಇದೆ. ಕ್ಲೋಸ್ ಮತ್ತು ನಾವು ಅದಕ್ಕೆ ಏನು ತೀರ್ಮಾನ ತಗೊಂಡಿದ್ದೀವಿ ಅಂದರೆ ಈಗ ಅನೇಕರು ಮಾಡಿದ್ದಾರೆ. ನಾವೀಗ ನೀವು ಮೊನ್ನೆ ಹೈದರಾಬಾದಿಗೆ ಹೋಗಿದ್ದೆ, ಅಲ್ಲಿ ತೆಲುಗು ಬೋರ್ಡುಗಳೇ ಇರಲಿಲ್ಲ, ಬರೀ ಇಂಗ್ಲೀಷ್ ಬೋರ್ಡುಗಳಿದೆ. ಅದಕ್ಕೆ ಹೋಲಿಸಿದರೆ ಬೆಂಗಳೂರು ತುಂಬ ಚೆನ್ನಾಗಿದೆ. ಬಟ್ ಈ ಬೋರ್ಡ್ಗಳನ್ನು ಪ್ರತಿ ವರ್ಷ ಇವರು ರಿನ್ಯೂವಲ್ಗೆ ಬರ್ತಾರೆ, ಲೈಸೆನ್ಸ್ ರಿನ್ಯೂವಲ್ಗೆ ಬರ್ತಾರೆ. ಈಗ ಮಾನ್ಯ ಆಯುಕ್ತರು ಏನು ಹೇಳ್ತಾರೆ ಅಂದರೆ, ನೀವು ರಿನ್ಯೂವಲ್ ಆಟೋಮೆಟಿಕಲಿ ಮಾಡಬೇಡಿ, ಅವರಿಗೊಂದು ರಿಪೋರ್ಟ್ ತರಿಸಿ ಆಮೇಲೆ ರಿನ್ಯೂ ಮಾಡಿ ಅಂತ ಹೇಳ್ತಾರೆ. 60% ಯಾರು ಮಾಡಲ್ಲ, ರಿನ್ಯೂವಲ್ ಮಾಡೋಕೆ ಹೋಗಬೇಡಿ. ಅಷ್ಟೇ ನೀವು ಇಷ್ಟು ರಿನ್ಯೂವಲ್ ಮಾಡೋದಿಲ್ಲ ಅಂತ ಹೇಳಿದ ಕೂಡಲೇ ಅವನಿದ್ದಾನಲ್ಲ, ಟೇಕೆದಾರ ಯಾರಿದ್ದಾನಲ್ಲ, ಅವ್ನು ಮಾಡಿಸ್ಕೊಂಡು ಬರ್ತಾನೆ, ಭಯ ಬರುತ್ತೆ. ಅಕಸ್ಮಾತ್ ಉಲ್ಲಂಘನೆ ಮಾಡಿದವರು ಕ್ಲೋಸ್ ಮಾಡೋಣ ಸರ್. ಅಲ್ಲ, ಅದು ಆಯುಕ್ತರು ಏನು ಹೇಳ್ತಾರೆ ಅಂದರೆ, ಕಾನೂನು ಏನಿದೆ ನೋಡಬೇಕು. ಈಗ ನಮಗೆ ಸೀಲ್ ಮಾಡೋಕ್ಕಾಗಲ್ಲ, ಬೋರ್ಡನ್ನು ನಾಮಫಲಕವನ್ನು ಸೀಲ್ ಮಾಡೋಕ್ಕಾಗಲ್ಲ. ಆದರೆ ಹೈಕೋರ್ಟ್ ಅದನ್ನು ಮೊನ್ನೆ ಕ್ಲಿಯರ್ ಮಾಡಿದೆ ಅಂತೆ, ನಿಮಗೆ ಅದು ನಿಮ್ಮ ಅಧಿಕಾರ ಇದೆ ಅಂತ. ಅದು ಇನ್ನೂ ಕೂಡ ಇಂಪ್ಲಿಮೆಂಟೇಷನ್ಗೆ ಬರಬೇಕು. ಆದರೆ ನಾನು ಈ ಸಂದರ್ಭ ಹೇಳಬೇಕಾದ ಏನಂದರೆ, 60% ಕನ್ನಡ ಇರಬೇಕು, 40% ಬೇರೆ ಭಾಷೆಗಳು ಇರಬೇಕೆಂಬುದು ಅತ್ಯಂತ ಪ್ರಜಾಸತ್ತಾತ್ಮಕವಾದ ಒಂದು ತೀರ್ಮಾನ. ಅದನ್ನು ನಾವು ಬೆಂಗಳೂರಿನಲ್ಲಿ 100ಕ್ಕೆ 100 ಇಂಪ್ಲಿಮೆಂಟ್ ಮಾಡೋದಕ್ಕೆ ಬದ್ಧರಾಗಿದ್ದೇವೆ. ನಾವು ಅದಕ್ಕೆ ಈ ಕನ್ನಡ ನಾಮಫಲಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ದೊಡ್ಡ ಮಟ್ಟದ ಹೋರಾಟವನ್ನ ಕನ್ನಡ ಪರ ಸಂಘಟನೆಗಳು ಮಾಡ್ತು. ಆ ನಂತರ ಸರ್ಕಾರದಿಂದ ಗೈಡ್ಲೈನ್ಸ್ ಬಂದ್ಬಿಡ್ತು, 60-40 ನಿಯಮವನ್ನ ಅನುಸರಿಸಲೇಬೇಕು ಕಡ್ಡಾಯವಾಗಿ ನಾಮಫಲಕ ವಿಚಾರದಲ್ಲಿ ಅಂತ. ಈಗ ಅನುಸರಿಸ್ತಾ ಇದೆಯಾ ಮಾಲ್ಗಳಾಗಿರಬಹುದು, ಅಂಗಡಿ ಮಾಲೀಕರು ಅನ್ನುವಂಥ ಪ್ರಶ್ನೆಗೆ ಇಲ್ಲ ಅನ್ನುವಂಥ ಉತ್ತರ. ನಾಮಫಲಕ ಕಡ್ಡಾಯಕ್ಕೆ ಇದೀಗ ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ಮುಂದಾಗ್ತಾ ಇದ್ದಾರಂತೆ. 60-40 ಬೋರ್ಡ್ ಇಲ್ಲ ಅಂದ್ರೆ ಲೈಸೆನ್ಸೇ ಕ್ಯಾನ್ಸಲ್ ಮಾಡ್ತಾರಂತೆ. ಅಂಗಡಿ ಬಂದ್ಗೆ ಬಿಬಿಎಂಪಿ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಆ ಮೂಲಕ ಮತ್ತೆ ಮುನ್ನೆಲೆಗೆ ಬಂದಿದೆ ಕನ್ನಡ ನಾಮಫಲಕ ಜಟಾಪಟಿಯ ವಿಚಾರ. ಸಿಲಿಕಾನ್ ಸಿಟಿಯಲ್ಲಿ ಮಾಲ್ಗಳಿಗೆ ಮುತ್ತಿಗೆ ಹಾಕಿ ಅಂಗಡಿ ಮುಂಗಟ್ಟುಗಳನ್ನು ಕ್ಲೋಸ್ ಮಾಡಿ ದೊಡ್ಡ ಮಟ್ಟದ ಹೋರಾಟ ಆಯಿತು. ಆ ನಂತರ ಬಂದಂಥ ಖಡಕ್ ಆದೇಶ ಪಾಲನೆ ಆಗ್ತಾ ಇದೆಯಲ್ಲ, ಪಾಲನೆ ಆಗಲೇಬೇಕು ಅಂತ ಪಾಲಿಕೆ ಒಂದು ದಿಟ್ಟ ನಿರ್ಧಾರ ಕೈಗೊಳ್ತಾ ಇದೆ. ಕ್ಲೋಸ್ ಮತ್ತು ನಾವು ಅದಕ್ಕೆ ಏನು ತೀರ್ಮಾನ ತಗೊಂಡಿದ್ದೀವಿ ಅಂದರೆ, ಈಗ ಅನೇಕರು ಮಾಡಿದ್ದಾರೆ. ನಾವೀಗ ನೀವು ಮೊನ್ನೆ ಹೈದರಾಬಾದಿಗೆ ಹೋಗಿದ್ದೆ, ಅಲ್ಲಿ ತೆಲುಗು ಬೋರ್ಡುಗಳೇ ಇರಲಿಲ್ಲ, ಬರೀ ಇಂಗ್ಲೀಷ್ ಬೋರ್ಡುಗಳಿದೆ. ಅದಕ್ಕೆ ಹೋಲಿಸಿದರೆ ಬೆಂಗಳೂರು ತುಂಬ ಚೆನ್ನಾಗಿದೆ. ಬಟ್ ಈ ಬೋರ್ಡ್ಗಳನ್ನು ಪ್ರತಿ ವರ್ಷ ಇವರು ರಿನ್ಯೂವಲ್ಗೆ ಬರ್ತಾರೆ, ಲೈಸೆನ್ಸ್ ರಿನ್ಯೂವಲ್ಗೆ ಬರ್ತಾರೆ. ಈಗ ಮಾನ್ಯ ಆಯುಕ್ತರು ಏನು ಹೇಳ್ತಾರೆ ಅಂದರೆ, ನೀವು ರಿನ್ಯೂವಲ್ ಆಟೋಮೆಟಿಕಲಿ ಮಾಡಬೇಡಿ, ಅವರಿಗೊಂದು ರಿಪೋರ್ಟ್ ತರಿಸಿ ಆಮೇಲೆ ರಿನ್ಯೂ ಮಾಡಿ ಅಂತ ಹೇಳ್ತಾರೆ. 60% ಯಾರು ಮಾಡಲ್ಲ, ರಿನ್ಯೂವಲ್ ಮಾಡೋಕೆ ಹೋಗಬೇಡಿ. ಅಷ್ಟೇ ನೀವು ಇಷ್ಟು ರಿನ್ಯೂವಲ್ ಮಾಡೋದಿಲ್ಲ ಅಂತ ಹೇಳಿದ ಕೂಡಲೇ ಅವನಿದ್ದಾನಲ್ಲ, ಟೇಕೆದಾರ ಯಾರಿದ್ದಾನಲ್ಲ, ಅವ್ನು ಮಾಡಿಸ್ಕೊಂಡು ಬರ್ತಾನೆ, ಭಯ ಬರುತ್ತೆ. ಅಕಸ್ಮಾತ್ ಉಲ್ಲಂಘನೆ ಮಾಡಿದವರು ಕ್ಲೋಸ್ ಮಾಡೋಣ ಸರ್. ಅಲ್ಲ, ಅದು ಆಯುಕ್ತರು ಏನು ಹೇಳ್ತಾರೆ ಅಂದರೆ, ಕಾನೂನು ಏನಿದೆ ನೋಡಬೇಕು. ಈಗ ನಮಗೆ ಸೀಲ್ ಮಾಡೋಕ್ಕಾಗಲ್ಲ, ಬೋರ್ಡನ್ನು ನಾಮಫಲಕವನ್ನು ಸೀಲ್ ಮಾಡೋಕ್ಕಾಗಲ್ಲ. ಆದರೆ ಹೈಕೋರ್ಟ್ ಅದನ್ನು ಮೊನ್ನೆ ಕ್ಲಿಯರ್ ಮಾಡಿದೆ ಅಂತೆ, ನಿಮಗೆ ಅದು ನಿಮ್ಮ ಅಧಿಕಾರ ಇದೆ ಅಂತ. ಅದು ಇನ್ನೂ ಕೂಡ ಇಂಪ್ಲಿಮೆಂಟೇಷನ್ಗೆ ಬರಬೇಕು. ಆದರೆ ನಾನು ಈ ಸಂದರ್ಭ ಹೇಳಬೇಕಾದ ಏನಂದರೆ, 60% ಕನ್ನಡ ಇರಬೇಕು, 40% ಬೇರೆ ಭಾಷೆಗಳು ಇರಬೇಕೆಂಬುದು ಅತ್ಯಂತ ಪ್ರಜಾಸತ್ತಾತ್ಮಕವಾದ ಒಂದು ತೀರ್ಮಾನ. ಅದನ್ನು ನಾವು ಬೆಂಗಳೂರಿನಲ್ಲಿ 100ಕ್ಕೆ 100 ಇಂಪ್ಲಿಮೆಂಟ್ ಮಾಡೋದಕ್ಕೆ ಬದ್ಧರಾಗಿದ್ದೇವೆ. ನಾವು ಅದಕ್ಕೆ